ಸಜ್ಜೆ ಹಿಟ್ಟು ತೊಗೊಂಡು ಸಜ್ಜೆ ರೊಟ್ಟಿ ಯಾವ ಥರ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀವಿ. ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು, ಸರಳವಾಗಿ. ಯಾರು ಬರದೇ ಇರೋರು ಕೂಡ ಮಾಡ್ಬೋದು ಪರ್ಫೆಕ್ಟಾಗಿ. ಸ್ವಲ್ಪ ಕೆಲವೊಂದು ಟಿಪ್ಸ್ ಇರ್ತಾವೆ, ಅವನನ್ನು ಕರೆಕ್ಟಾಗಿ ತಿಳ್ಕೊಂಡ್ಬಿಟ್ರೆ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು. ಇಲ್ಲೇ ಸಾಣಿಸಿ ಜಡಿ ಹಿಡಿದು ಮಧ್ಯದಲ್ಲಿ ಒಂದು ದೋಣಿ ಮಾಡಿ ತೊಗೊಂಡು ಹಿಟ್ಟು ಇಟ್ಟಿದ್ದೀನಿ. ಒಂದು 2 ಸೇರಿದೆ ನೋಡಿ. ಈ ರೀತಿ ಕಥ 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 ಅಂತ ಕುದಿಬೇಕು ನೀರು. ಆ ಥರ ಕುದಿದು ಓದಾಡಿಸಿದ ಮೇಲೆ ಇದಕ್ಕೆ ಹಾಕ್ಕೊಳ್ಬೇಕಾಗುತ್ತೆ. ಜಿಗಿ ಬರೆಸೋದು ಅಂತ ಹೇಳ್ತೀವಿ ನಾವು. ಇದಕ್ಕೆ ಜಿಗಿ ಬರೆಸೋದು ಆದರೆ ರೊಟ್ಟಿ ಚೆನ್ನಾಗಿ ಬರ್ತದೆ. ಇಷ್ಟಾದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿರ್ತೀನಿ ರೊಟ್ಟಿ ಮಾಡಲಿಕ್ಕೆ. ಇಲ್ಲಿ ಒಂದು 2 ಟೀ ಸ್ಪೂನಷ್ಟು ಅರಶಿನ ಹಾಕಿದ್ದೀನಿ. ಅರಶಿನ ಹಾಕೋದ್ರಿಂದ ಕಲರ್ ಬಂದು ಚೆಂದ ಬರ್ತವೆ ರೊಟ್ಟಿ, ಚೆನ್ನಾಗಿ ಕಾಣ್ತಾವೆ. ಇಲ್ಲದಿದ್ದರೆ ಕಪ್ಪು ಹಾಕೋ ರೊಟ್ಟಿ ಹಳದಿ ಕಲರ್ ಆಗಿ ಚೆಂದ ಕಾಣ್ತಾವೆ ರೊಟ್ಟಿ. ಅದಕ್ಕೋಸ್ಕರ ಸ್ವಲ್ಪ ಅರಶಿನ ಹಾಕೊಂಡ್ರೆ ಒಳ್ಳೆಯದು. ನೀರು ಇದರಲ್ಲಿ ಹಾಕಿದ ಮೇಲೆ ಒದಾಡಿಸಿ ನೀರು ಇದ್ರ ಮೇಲೆ ಹಾಕಿದ ಮೇಲೆ ಸೌಟ್ ತೊಗೊಂಡು ಈ ಥರ ಒಳಗಿಂದೊಳಗೆ ಹಿಟ್ಟು ದಪ್ಪಂತ ಹೋಗಬೇಕು. ಕರೆಕ್ಟಾಗಿ ಉಂಡೆ ಹದಕ್ಕೆ ಬರ್ತದೆ. ಜಿಗಿ ಹಾಕ್ಕೊಳ್ಳೋದಂತ ಹೇಳ್ತೀವಿ ನಾವು ಇದಕ್ಕೆ. ನೋಡ್ರಿ, ಈ ಹಿಟ್ಟಂಕರು ರೆಡಿಯಾಗಿದೆ. ಈ ಕಡೆ ರೊಟ್ಟಿ ಕಲ್ಲು ಕೂಡ ಸಿದ್ಧ ಮಾಡ್ಕೊಂಡಿದ್ದೀನಿ. ನೀವು ಲಟ್ಟಿಸಿ ಆದರೂ ಮಾಡ್ಬೋದು, ಬಡ್ದಾದ್ರೂ ಮಾಡ್ಬೋದು. ನಾನು ಬಡ್ದು ಮಾಡಿ ತೋರಿಸ್ತಾ ಇದ್ದೀನಿ, ಲಟ್ಟಿಸಿ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಮಾಡೋದಂತ. ಇಲ್ಲೇ ರೊಟ್ಟಿ ಕಲ್ಲಿನಾಗ ಹಿಟ್ಟು ಹಾಕ್ಕೊಂಡು ರೊಟ್ಟಿ ಕಲ್ಲಿನಾಗ ನಮ್ಗೆ ಎಷ್ಟು ಬೇಕು ಅಷ್ಟು ಜಿಗಿ ಸಮೇತ ಸ್ವಲ್ಪ ಒಣ ಹಿಟ್ಟು ಸೇರಿಸಿ ಹಿಟ್ಟು ಹಾಕ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿ ಹಾಕ್ಕೊಳ್ಬೇಕು ಹಿಟ್ಟು. ತುಂಬ ಕರೆಕ್ಟಾಗಿ ನಾದ್ಕೊಳ್ಳುವಾಗ ಸ್ವಲ್ಪ ಹಿಟ್ಟು ಗಟ್ಟಿನೇ ನಾದ್ಕೊಳ್ಬೇಕು. ಯಾಕಂದರೆ ಇದು ಸಜ್ಜಿ ಹಿಟ್ಟಾಗಿದ್ದರಿಂದ ಪದೇ ಪದೇ ಸ್ವಲ್ಪ ಜಾಸ್ತಿ ಹೊತ್ತಾದ್ರಂದರೆ ಆಳಕ್ಕಾಗೋ ಸಾಧ್ಯತೆ ಇರ್ತೈತಿ. ಒಣ ಹಿಟ್ಟು ಮತ್ತು ಜಿಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಹೀಗೇನೆ. ಆಮೇಲೆ ನೀರು ಹಾಕಿ ನಾದುವಂಥದ್ದು. ನೋಡಿ, ಈ ರೀತಿ ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೊಳ್ಬೇಕಾಗುತ್ತೆ. ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಚೆನ್ನಾಗಿ ನಾದಬೇಕು. ನಾದಿದಷ್ಟು ಹಿಟ್ಟು ಜಿಗಿ ಬರ್ತದೆ, ರೊಟ್ಟಿ ಕೂಡ ಚೆನ್ನಾಗಿ ಆಗ್ತವೆ. ಪಳ್ಳಗೆ ಮಾಡ್ಕೋಬೋದು. ನೋಡಿ, ಈ ರೀತಿ ನೋಡಿರಿ, ಹಿಟ್ಟು ಅನ್ನೋದು ಈ ರೀತಿ ರೆಡಿ ಮಾಡ್ಕೊಳ್ಬೇಕು. ನೋಡಿ, ನಾದ್ತಾ ಇದ್ರೇ ಗೊತ್ತಾಗುತ್ತೆ ನಮ್ಗೆ ಎಷ್ಟು ಜಿಗಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ, ಇಷ್ಟು ನಾದ್ತಾ ಇದ್ದಂಗೆ ಹಿಟ್ಟು ಅಷ್ಟು ಜಿಗಿ ಬರ್ತದೆ. ಅಷ್ಟು ಚೆಂದ ಇದ್ದರೆ ರೊಟ್ಟಿ ಪರ್ಫೆಕ್ಟಾಗಿ ಬರ್ತವೆ. ಜಿಗಿ ಕಡಿಮೆ ಆದರೆ ರೊಟ್ಟಿ ಬರೋಂಗಿಲ್ಲ. ಹರ್ಕೊಂತ ಮತ್ತು ಅಲ್ಲಿ ತೂತು ಬೀಳ್ದು ಮೂಗು ಸಿಗೋದು ಹೀಗೆಲ್ಲ ಆಗ್ತವೆ. ರೋಲ್ ಮಾಡಿ ಇದನ್ನು ಸೈಡಿಗೆ ಎತ್ತಿಟ್ಟು ನೋಡ್ರಿ, ಎಳ್ಳು ತೊಗೊಂಡಿದ್ದೀನಿ. ಎಳ್ಳು ಬೇಕೇ ಬೇಕಾಗ್ತದೆ. ಸಂಕ್ರಾಂತಿ ಹಬ್ಬ ಆಗಿದ್ದರಿಂದ ಸ್ವಲ್ಪ ಎಳ್ಳು ಹಚ್ಚಿ ರೊಟ್ಟಿ ಇಟ್ಟು ಸಂಕ್ರಾಂತಿಗೆ ಮಾಡೇ ಮಾಡ್ತೀವಿ. ಹಾಗಾಗಿ ಸ್ವಲ್ಪ ಎಳ್ಳು ಹಚ್ಚಿ ಮಾಡ್ಕೊಳ್ಬೇಕು. ಸ್ವಲ್ಪ ಕ್ಲೀನ್ ಮಾಡಿ ಎಳ್ಳು ತೊಗೊಂಡಿದ್ದೀನಿ. ಎಳ್ಳು ತೊಗೊಂಡು ಸ್ವಲ್ಪ ಹಿಟ್ಟು ತೊಗೊಂಡು ರೋಲ್ ಮಾಡ್ಕೋಬೇಕು. ಈ ರೀತಿ ರೋಲ್ ಮಾಡ್ಕೊಂಡಾದಮೇಲೆ ನೋಡಿ, ಈ ರೀತಿ ಆದಮೇಲೆ ಸ್ವಲ್ಪ ಎಳ್ಳು ಹಚ್ಕೊಳ್ಬೇಕು. ಇದಕ್ಕೆ ಇಷ್ಟು ನಮ್ಗೆ ಎಷ್ಟು ಬೇಕಾಗ್ತದೆ ನೋಡಿಕೊಂಡು ಈ ರೀತಿ ಎಳ್ಳು ಹಚ್ಕೊಂಡು ಇದನ್ನ ಸೈಡಿಗೆ ಎತ್ತಿಟ್ಟು ಮತ್ತು ನಾವು ಹಿಟ್ಟು ತೊಗೊಂಡು ಈ ರೀತಿ ಹರಳ್ಕೊಳ್ಬೇಕು. ಹರಳೆ ಆದಮೇಲೆ ಬಡಿತಾ ಹೋಗಬೇಕು. ಒಂದು ಕೈ ಸೈಡ್ ಹಿಡಿಬೇಕು, ಒಂದು ಕೈ ಮೇಲೆ ತಡ್ತಬೇಕು. ಅಂದರೆ ರೊಟ್ಟಿ ಚೆನ್ನಾಗಿ ಬರ್ತದೆ. ನೋಡ್ರಿ, ಈ ರೀತಿ ಇದೇ ರೀತಿ ಬಡಿತಾನೆ ಹೋಗ್ಬೇಕು. ನಿಮ್ಗೆ ಲಟ್ಟಿಸ್ಬೇಕಂದ್ರೆ ಇಷ್ಟೊಂದು ಹಲ್ಲೆ ಮಾಡಿದಾದಮೇಲೆ ಲಟ್ಟಿಸ್ಬೋದು. ಈ ರೀತಿ ನೋಡಿ, ಇಲ್ಲೊಂದು ಲತ್ತಂಗಿ ತೊಗೊಂಡಿದ್ದೀನಿ. ಇದಕ್ಕೆ ಹಾಳಿಗೆ ಸುತ್ತಿಬಿಟ್ಟು ಇಟ್ಕೊಂಡಿದ್ದೀನಿ. ನೋಡಿ, ಈಸಿಯಾಗಿ ಲಟ್ಟಿಸ್ತಾ ಹೋಗ್ಬೇಕು. ಈ ರೀತಿ ತುಂಬ ಚೆನ್ನಾಗಿ ಬರ್ತವೆ. ಬಡಿಯೋಕ್ಕೆ ಬರಲ್ಲ ಅಂದವರು ಈಗ ಲಟ್ಸಕ್ಕಂಕ್ರೆ ಚಪಾತಿ ಲಟ್ಟಿಸ್ದಂಗೆ ಸುಲಭವಾಗಿ ಲಟ್ಟಿಸ್ಬೋದು. ನೀಟಾಗಿ ಬಂದುಬಿಡ್ತದೆ, ಎಲ್ಲಿ ಹರಿಯೋದಿಲ್ಲ, ಕಟ್ಟಾಗೋದಿಲ್ಲ. ನೋಡಿರಿ, ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದಾಗಿ ಲಟ್ಟಿಸ್ಕೊಂಡಿದ್ದೀನಿ. ಇದನ್ನೇ ಬೇಯಿಸೋದು. ನೋಡಿ, ಕೈಯಲ್ಲಿ ತೊಗೊಳೋದು ಕೂಡ ಸುಲಭ. ಈ ರೀತಿ ತೊಗೊಂಡ್ಬಿಟ್ರೆ ನೋಡಿ ಎಷ್ಟು ನೀಟಾಗಿ ಬಂದುಬಿಡ್ತದೆ. ನೋಡಿರಿ, ಈ ಕಡೆ ಹಂಚು ಕೂಡ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೀನಿ. ಹಾಕ್ಕೊಂಡ್ಮೇಲೆ ಕರೆಕ್ಟಾಗಿ ಎಲ್ಲ ಕಡೆ ಕರೆಕ್ಟ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ನೀರು ತೊಗೊಂಡು ಬಟ್ಟೆಯಲ್ಲೇ ಅರ್ಬಿಲೆ ನೀರು ಹಚ್ಚಬೇಕು ರೊಟ್ಟಿಗೆ. ಅಂದರೆ ರೊಟ್ಟಿ ಚೆನ್ನಾಗಿ ಎದ್ದೇಳ್ತದೆ. ನೀರು ಹಚ್ಚಲೇಬೇಕು ರೊಟ್ಟಿಗೆ. ಸ್ವಲ್ಪ ಹೊತ್ತು ಒಂದು ನಿಮಿಷ ಬಿಟ್ಟಾದ ತಕ್ಷಣ ತಿರುಗಿ ಹಾಕಬೇಕು. ನೋಡಿ, ಇಷ್ಟ ಆಗ್ತಾ ಇದ್ದಂಗೆ ತಿರುಗಿ ಹಾಕ್ಕೊಳ್ಬೇಕು. ನೋಡಿ, ಎಲ್ಲಿ ಅಂಟುಗೊಳ್ಳೋದಿಲ್ಲ, ಏನಿಲ್ಲ, ಪರ್ಫೆಕ್ಟಾಗಿ ಎದ್ದು ಬರ್ತದೆ. ಉರಿ ಮಾತ್ರ ಜೋರು ಇಡಬೇಕು. ರೊಟ್ಟಿ ಹಾಕಿದ ಮೇಲೆ ಉರಿ ಜೋರನೇ ಇರಬೇಕು ಬೇಯೋ ತನಕ. ನೋಡಿ, ಇಷ್ಟ ಆಗ್ತಾ ಇದ್ದಂಗೆ ಸ್ವಲ್ಪ ಹೊತ್ತು ಹೀಗೆ ಹೊಳಿಸಿ ಹಾಕ್ಕೊಳ್ಬೇಕು. ಕರೆಕ್ಟಾಗಿ ಬೆಂದಿದ್ದು ನೋಡಿ ಎಲ್ಲ ಕಡೆ. ಈ ರೀತಿ ಬೇಯಿಸಿ ತೊಗೊಂಡ್ಬಿಟ್ರೆ ಆಯ್ತು. ನೋಡಿ, ರೊಟ್ಟಿ ಸೂಪರಾದ ನಮ್ಮದು ಸಜ್ಜಿ ರೊಟ್ಟಿ ರೆಡಿ ಆಯಿತು. ಎಳ್ಳು ಹಚ್ಚಿದ್ದು ಸಂಕ್ರಾಮಕ್ಕೆ ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ. ಎಲ್ಲ ರೊಟ್ಟಿ ಮಾಡಾಯ್ತು. ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ಎಷ್ಟು ರೊಟ್ಟಿ ಇದಾವೆ ನೋಡಿ, ತುಂಬ ಚೆನ್ನಾಗಿ.